ತಮಿಳುನಾಡಿನ ಕರೂರಿನಲ್ಲಿ ವಿಜಯ್ ಭಾಗಿಯಾಗಿದ್ದ ಸಮಾವೇಶದಲ್ಲಿ ಅತಿ ದೊಡ್ಡ ದುರಂತ ಸಂಭವಿಸಿದೆ. ಪ್ರಮುಖವಾಗಿ ಕಾಲ್ತುಳಿತದಲ್ಲಿ ಇಲ್ಲಿ ತನಕ ಮೃತಪಟ್ಟವರ ಸಂಖ್ಯೆ 39ಕ್ಕೆ ಏರಿಕೆ ಆಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಗಾಯಾಳುಗಳಿಗೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಭೀಕರ ಕಾಲ್ತುಳಿತ ಇದು. ಪುಟ್ಟ ಕಂದಮ್ಮಗಳು ಸೇರಿದಂತೆ ಮಹಿಳೆಯರು, ವೃದ್ಧರು ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಸರಿಸುಮಾರು 39 ಜನ ಈಗಿರುವ ಮಾಹಿತಿ ಪ್ರಕಾರ. ಆದ್ರೆ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗುತ್ತಲೇ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕರೂರು ಪೊಲೀಸರಿಂದ ಟಿವಿಕೆ ಕಾರ್ಯದರ್ಶಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಘಟನಾ ಸ್ಥಳಕ್ಕೆ ಎಡಿಜಿಪಿ ಡೇವಿಡ್ಸನ್ ಭೇಟಿ ಕೊಟ್ಟಿದ್ದಾರೆ. ಸಮಾವೇಶಕ್ಕೆ 10,000 ಜನ ಸೇರಿಸೋದಾಗಿ ಪರ್ಮಿಷನ್ ಪಡೆದುಕೊಂಡಿದ್ರಂತೆ. ಎಕ್ಸಾಕ್ಟ್ಲಿ ಇದು ಪ್ರಶ್ನೆ ಆಗುತ್ತೆ ನೋಡಿ. ಎಷ್ಟು ಜನ ಸೇರ್ತಾರೆ, ಎಷ್ಟು ಜನರ ಸಮಾವೇಶ ಅಂತ ಹೇಳಿದ್ರಿ, ಯಾವುದಕ್ಕೆ ನೀವು ಪರ್ಮಿಷನ್ ಪಡೆದುಕೊಂಡಿದ್ರಿ, ಅದನ್ನ ಮೀರಿ, ಆ ನಿಯಮ ಮೀರಿ ತೆಗೆದುಕೊಂಡಿರುವಂತಹ ಪರ್ಮಿಷನ್ ಮೀರಿ ಅಲ್ಲಿ ವರ್ತನೆಗಳು ಆಗೋಯ್ತಾ ಅನ್ನೋದು ಪ್ರಶ್ನೆ. ಅಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. 10,000 ಜನ ಸೇರಿಸೋದಾಗಿ ಪರ್ಮಿಷನ್ ಪಡೆದುಕೊಂಡಿದ್ರು. ಆದ್ರಿಂದ 500 ಜನ ಪೊಲೀಸರನ್ನ ಕೂಡ ಸ್ಥಳದಲ್ಲಿ ನೇಮಕ ಮಾಡಲಾಗಿತ್ತು, ಬಂದಂತ ಜನರನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ. ಆದ್ರೆ ಅಲ್ಲಿ ಹೇಳಿದ್ದಕ್ಕಿಂತ ಹೆಚ್ಚಿನ ಜನ ಸೇರಿದ್ದೆ ಇಷ್ಟೆಲ್ಲ ದುರಂತಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ದುರಂತ ಆಗೋಗಿದೆ ಅಂತ ಸ್ವತಃ ಅಲ್ಲಿನ ಎಡಿಜಿಪಿ ಡೇವಿಡ್ಸನ್ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳ ಪರಿಶೀಲನೆ ಆದ ಬಳಿಕ. ಹಾಗಾಗಿ ಇಲ್ಲಿ ಪರ್ಮಿಷನ್ ಪಡೆದುಕೊಂಡಿದ್ದು ಎಷ್ಟು ಜನಕ್ಕೆ, ಯಾವ ರೀತಿಯ ಸಮಾವೇಶ ಅಂತ ಹೇಳಿದ್ರಿ, ಎಷ್ಟು ಜನ ಸೇರ್ತಾರೆ ಅಂತ ಮಾಹಿತಿ ಕೊಟ್ಟಿದ್ರಿ. ಅದರ ಆಧಾರದ ಮೇಲೆ ಪೊಲೀಸರು ಕೂಡ 500 ಪೊಲೀಸರನ್ನ ಭದ್ರತೆಗೋಸ್ಕರ ನಿಯೋಜನೆ ಮಾಡಿದ್ರಂತೆ. 10,000 ಜನ ಅಲ್ವಾ, ಕಂಟ್ರೋಲ್ ಮಾಡಬಹುದು ಅಂತ ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಂಡಿದ್ರು. ಬಟ್ ಅಲ್ಲಿ ನಿಯಮ ಮೀರಿ, ಅಂದ್ರೆ 10,000 ಅಲ್ಲ, ಬದಲಾಗಿ ದೃಶ್ಯ ನೋಡಿದ್ರೆ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಜನ ಅನ್ನುವಂತಹ ಪರಿಸ್ಥಿತಿ ಕಾಣಿಸುತ್ತೆ. ಮೋಸ್ಟ್ಲಿ 50,000ಕ್ಕೂ ಹೆಚ್ಚು ಜನ ಭಾಗಿಯಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಅಲ್ಲಿನ ಎಡಿಜಿಪಿ ಡೇವಿಡ್ಸನ್ ಹೇಳೋ ಪ್ರಕಾರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಹೇಳಿದ್ದು 10,000, ಬಟ್ ಅಲ್ಲಿ ಬಂದಿದ್ದು ಸಾಕಷ್ಟು ಸಾವಿರ ಜನ. ಹಾಗಾಗಿ ಅವ್ರನ್ನ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಕಾಲ್ತುಳಿತ ಉಂಟಾಗಿ ಇಷ್ಟೆಲ್ಲ ಸಾವು ನೋವು ಸಂಭವಿಸಿರುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಎಡಿಜಿಪಿ ಡೇವಿಡ್ಸನ್ ಸದ್ಯ ಪ್ರಾಥಮಿಕವಾಗಿ ಈ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ವಿಪರ್ಯಾಸದ ಸಂಗತಿ ನೋಡಿ, ಈ ಸಮಾವೇಶಕ್ಕೆ ಪುಟ್ಟ ಕಂದಮ್ಮಗಳನ್ನ ಕೂಡ ಕರ್ಕೊಂಡು ಹೋಗ್ಬಿಟ್ಟಿದ್ದಾರಪ್ಪ. ಆ ಪುಟ್ಟ ಕಂದಮ್ಮಗಳು ಸೇರಿದಂತೆ, ವೃದ್ಧರು ಸೇರಿದಂತೆ ಸಾಕಷ್ಟು ಜನ ಇದರಲ್ಲಿ ಮೃತಪಟ್ಟಿದ್ದಾರೆ. ಇನ್ನೂ ಸಾವು ನೋವಿನ ಸಂಖ್ಯೆ ಹೆಚ್ಚಳ ಆಗಬಹುದು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಈ ದೃಶ್ಯಗಳನ್ನ ನೋಡಿದ್ರೆ ಮತ್ತೊಂದು ಅತಿ ದೊಡ್ಡ ಕಾಲ್ತುಳಿತ ಇದು. ಈ ಹಿಂದೆ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲೂ ಕೂಡ ಕಾಲ್ತುಳಿತ ಉಂಟಾಗಿ ಸಾಕಷ್ಟು ಜನ ಮೃತಪಟ್ಟಿದ್ರು. ಅದಾದ ಬಳಿಕ ಅತಿ ದೊಡ್ಡ ದುರಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪುಟ್ಟ ಕಂದಮ್ಮಗಳು ಸೇರಿದಂತೆ 39 ಜನ ಇಲ್ಲಿ ತನಕ ಮೃತಪಟ್ಟಿರೋದು. ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರೆಲ್ಲರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. Yeah.